ಸಹನ ಶಾಲೆ ತಾಲೂಕಿನಲ್ಲಿ ತೃತೀಯ ಸ್ಥಾನ. SSLC ರಿಸಲ್ಟ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾವುದೋ ಒಂದು ಪ್ಲೇಸ್ಮೆಂಟ್ ಬಂದೇ ಬರುತ್ತೆ. ಅದರ ಜೊತೆಗೆ ಈವ್ನಿಂಗ್ ಕ್ಲಾಸ್ ನೈಟ್ ಕ್ಲಾಸಸ್ ಮಾಡಿದ್ರು. ಅದರಿಂದ ನಮಗೆ ಜಾಸ್ತಿ ಹೆಲ್ಪ್ ಆಗಿದೆ ಸರ್. ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್. ಪಾವಗಡ ತಾಲೂಕಿನ ಕೋಟ್ಗುಡ್ಡದಲ್ಲಿರೋ ಸಹನ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ 2025-26ನೇ ಶೈಕ್ಷಣಿಕ ಸಾಲಿನ SSLC ಪರೀಕ್ಷೆಯಲ್ಲಿ ಶೇಕಡವಾರು ಅತ್ಯದ್ಭುತ ಫಲಿತಾಂಶ ದಾಖಲಿಸಿದೆ. ಕಳೆದ 14 ವರ್ಷಗಳಿಂದ ನಿರಂತರ ಸಾಧನೆ ಮಾಡ್ತಾ ಇರೋ ಈ ಶಾಲೆ ಈ ಬಾರಿ ಕೂಡ ತನ್ನ ಶ್ರೇಷ್ಠತೆಯನ್ನ ಸಾಬೀತುಪಡಿಸಿಕೊಂಡಿದೆ. ಒಟ್ಟು 62 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಎಲ್ಲರೂ ಕೂಡ ಉತ್ತೀರ್ಣರಾಗಿದ್ದಾರೆ. ಇವರಲ್ಲಿ 32 ಮಂದಿ ಡಿಸ್ಟಿಂಕ್ಷನ್ ಆದರೆ 25 ಮಂದಿ ಪ್ರಥಮ ದರ್ಜೆ, 3 ಮಂದಿ ದ್ವಿತೀಯ ದರ್ಜೆ ಹಾಗೂ 2 ಮಂದಿ ಪಾಸ್ ಕ್ಲಾಸ್ನಲ್ಲಿ ತೇರ್ಗಡೆಯಾಗಿದ್ದಾರೆ. ಒಟ್ಟಾರೆ 91.17 ಗುಣಮಟ್ಟದ ಫಲಿತಾಂಶ ದಾಖಲಾಗಿದೆ. ಸಹನ ಶಾಲೆಯ ವಿದ್ಯಾರ್ಥಿನಿ ರಿಷಿತಾ ಎಸ್ 625 ಅಂಕಗಳಿಗೆ 613 ಅಂಕಗಳನ್ನು ಪಡೆದುಕೊಂಡು ಶಾಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದರೆ ತಾಲೂಕಿಗೆ ತೃತೀಯ ಸ್ಥಾನ ಪಡೆದುಕೊಂಡು ಗಮನ ಸೆಳೆದಿದ್ದಾರೆ. ಇಷ್ಟು ಅಂಕಗಳು ಪಡೆಯೋದಕ್ಕೆ ಕಾರಣ ನನ್ನ ಪೋಷಕರು, ಶಿಕ್ಷಕರು ಹಾಗೂ ಶಾಲಾ ಆಡಳಿತ ಮಂಡಳಿಗಳು ಸರ್. ಇಲ್ಲಿ ಟೀಚರ್ಸ್ ಚೆನ್ನಾಗಿ ನನಗೆ ಕೋಆಪರೇಟ್ ಮಾಡಿದ್ದಾರೆ ಸರ್. ಯಾವುದೇ ಡೌಟ್ ಇಲ್ದಂಗೆ ನನಗೆ ಎಕ್ಸಾಮ್ ಹಾಲ್ಗೆ ಕಳಿಸಿದ್ದಾರೆ ಸರ್. ಮತ್ತು ಮಾಡೆಲ್ ಪೇಪರ್, LBA, ಟೆಕ್ಸ್ಟ್ ಬುಕ್ಕು, ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸು ಚೆನ್ನಾಗಿ ಸಾಲ್ವ್ ಮಾಡಿಸಿದ್ದಾರೆ ಸರ್. ಟೆಕ್ಸ್ಟ್ ಬುಕ್ ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ ಸರ್. ಮತ್ತು ಟೈಮ್ ಟೇಬಲ್ ಹಾಕ್ಕೊತಿದ್ದೆ ಸರ್. ಅವತ್ತಿನ ಪಾಠ ಅವತ್ತೇ ಓದ್ಕೊತಿದ್ದೆ ಸರ್. ಕ್ಲಾಸ್ ಮಾಡ್ತಿದ್ದಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಮಾಡ್ಕೊತಿದ್ದೆ ಸರ್. ಮನೇಲಿ ಹೋಗಿ ಅದು ನೆನ್ಸ್ಕೊತಿದ್ದೆ ಸರ್. ನಾನು ಜೂನಿಯರ್ಸ್ಗೆ ಏನು ಹೇಳ್ತೀನಿ ಅಂದರೆ ಸರ್, ಅವತ್ತಿನ ಪಾಠ ಅವತ್ತೇ ಓದ್ಕೊಳ್ರಿ, ಮತ್ತೆ ಸೆಲ್ಫ್ ಸ್ಟಡಿ ಮಾಡ್ಕೊಳ್ರಿ. ಟೀಚರ್ಸ್ ಏನ್ ಹೇಳ್ತಾರೋ ಇನ್ಸ್ಟ್ರಕ್ಷನ್ಸ್ ಅವೆಲ್ಲ ಫಾಲೋ ಮಾಡ್ಕೊಳ್ರಿ. ಮತ್ತೆ ಅವತ್ತಿನ ಪಾಠ ಅವತ್ತೇ ಓದ್ಕೋಬೇಕು. ಕ್ಲಾಸಲ್ಲಿ ಏನ್ ಹೇಳ್ತಾರೋ ಅವನ್ನೆಲ್ಲ ನೋಟ್ ಮಾಡ್ಕೋಬೇಕು. ಸೈನ್ಸ್ ಮ್ಯಾಥ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕು. ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇನ್ನು ಈ ಸಂದರ್ಭದಲ್ಲಿ ಪ್ರೀತಮ್ಯ 606 ಅಂಕಗಳು, ಸುಪ್ರೀತ್ ರೆಡ್ಡಿ 605 ಅಂಕಗಳನ್ನು ಗಳಿಸಿದ್ದಾರೆ. ಚಂದು RS 605, ಪ್ರಮೋದ್ ಕುಮಾರ್ C 603, ಚಂದನ್ ಕುಮಾರಿ 602, ಇನ್ನು ಜಯಂತ್ BS 600 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಗಗನ್ 598, ಧನುಶ್ರೀ TN 597, ಬಿಂದು ಶ್ರೀ S 596, ಲಹರಿ BA 594, ಸಂತೋಷ್ ರೆಡ್ಡಿ 591 ಹಾಗೆ ವಂಶಿ ಕೂಡ 591 ಅಂಕಗಳನ್ನು ಪಡೆದುಕೊಂಡ್ರೆ ಝಾನ್ಸಿ 590 ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಉತ್ತಮ ಸಾಧನೆ ತೋರಿದ್ದಾರೆ. ಸಹನ ಆಂಗ್ಲ ಮಾಧ್ಯಮ ಶಾಲೆಯ ಈ ಫಲಿತಾಂಶ ಕಂಡು ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಪೋಷಕರು ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಣುಕಮ್ಮ ಅವರು ಶಾಲೆಗೆ ಭೇಟಿ ನೀಡಿ ಶಿಕ್ಷಕರ ಪರಿಶ್ರಮವನ್ನ ಶ್ಲಾಘಿಸಿ, ಜೊತೆಗೆ ಉತ್ತಮ ಅಂಕ ಗಳಿಸಿರುವಂತಹ ವಿದ್ಯಾರ್ಥಿನಿಗೆ ಅಭಿನಂದಿಸಿ ಸಿಹಿ ತಿನ್ನಿಸಿ, ಅಂಕಗಳ ಜೊತೆಗೆ ಸಂಸ್ಕಾರವು ಮುಖ್ಯ ಎಂದು ಅವರು ಸಲಹೆ ನೀಡಿದರು. ಇನ್ನು ಶಾಲೆಯ ಆಡಳಿತಾಧಿಕಾರಿ ಶ್ರೀನಿವಾಸ್ ಅವರು ವಿದ್ಯಾರ್ಥಿನಿಗೆ ಸಿಹಿ ತಿನ್ನಿಸಿ ಆನಂತರ ಮಾತನಾಡಿ, ಪೋಷಕರು ಮತ್ತು ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳ ಸಮನ್ವಯವೇ ಈ ಸಾಧನೆಗೆ ಕಾರಣ ಎಂದು ತಿಳಿಸಿದರು. ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಒಂದು ಶಾಲೆ. ಪ್ರತಿ ವರ್ಷ ಯಾವುದೋ ಒಂದು ಜಿಲ್ಲಾ ಮಟ್ಟದಲ್ಲಾಗ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು, SSLC ರಿಸಲ್ಟ್ ಅಲ್ಲಿ ಬರುತ್ತೆ. ಅದರ ಜೊತೆಗೆ ನನ್ನ ಮಕ್ಕಳು ಕ್ವಿಝಲ್ ಆಗ್ಬೋದು, ಮಾಡೆಲ್ ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು, ಅಥವಾ ಡಿಬೇಟ್ ಆಗಿರ್ಬೋದು, ಸೆಮಿನಾರ್ಸ್ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು, ಯಾವುದೋ ಒಂದು ಈವೆಂಟಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ನನ್ನ ಮಕ್ಕಳು ಸಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ ಖುಷಿ ವಿಚಾರ ಏನಂತಂದರೆ 625ಕ್ಕೆ 613 ಅಂಕಗಳನ್ನು ಪಡೆದಿರ್ತಕ್ಕಂಥ ನಮ್ಮ ಗಂಗಸಾಗರದ S ಶಿವಕುಮಾರ್ ಮತ್ತು ನಿರ್ಮಲರವರ ಸುಪುತ್ರಿಯಾದ S ರಿಷಿತರವರು 613 ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ, ತಾಲೂಕಿಗೆ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಇದಕ್ಕೆ ಮೈನ್ ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ನಮಗೆ ತುಂಬ ಸಪೋರ್ಟ್ ಮಾಡ್ತಕ್ಕಂಥ ನನ್ನ ಸಿಬ್ಬಂದಿ, ಸ್ಟಾಫ್, ನಮ್ಮ ಮುಖ್ಯ ಶಿಕ್ಷಕರಾದ S ನರಸಿಂಹಪ್ಪ ಅವರು ಟೀಮ್ ಇದೆಯಲ್ಲ, ಸ್ಟಾಫ್ ಇದೆಯಲ್ಲ, ತುಂಬ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ನನ್ನ ಪೇರೆಂಟ್ಸು ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ SSLC ಅಂದ ತಕ್ಷಣ ಸ್ಟಡಿ ಕ್ಲಾಸು,
ಮಾರ್ನಿಂಗ್ ಕ್ಲಾಸು, ನೈಟ್ ಕ್ಲಾಸು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮಗೆ ನಾವು ಹೇಳ್ದಂಗೆ ನಮ್ಮ ಪೇರೆಂಟ್ಸ್ಗೆ ಹೇಳೋದ್ರಿಂದ ಎಲ್ಲದರಲ್ಲೂ ನಾವು ಸಕ್ಸಸ್ ಆಗಿ ಬರ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ನನ್ನ ಪೇರೆಂಟ್ಸ್. ಅದಕ್ಕೆ ಅವ್ರಿಗಂತೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು SSLC ಎಕ್ಸಾಮ್ ಅಂದ ತಕ್ಷಣ ಸ್ಟಾರ್ಟಿಂಗಿಂದ ನಮ್ಮ ಡಿಪಾರ್ಟ್ಮೆಂಟು ಅದು BO ಕಚೇರಿ ಆಗಿರ್ಬೋದು, DDPI ಕಚೇರಿ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ತರಬೇತಿಗಳನ್ನು, ಮಾರ್ಗದರ್ಶನಗಳನ್ನು ನಾನು ನೀಡ್ಕೊಂಡು ಬರ್ತಾ ಇದ್ದಾರೆ. ಆವಡ ತಾಲೂಕಿನ BO ಮೇಡಮ್ ಅವರಾಗಿರ್ತಕ್ಕಂಥ ರೇಣುಕಮ್ಮರು ಆಗಿರ್ಬೋದು, ಮತ್ತು BRC, G ವೆಂಕಟೇಶ್ ಆಗಿರ್ಬೋದು, ನೋಡಲ್ ಅಧಿಕಾರಿಗಳು ಆಗಿರ್ಬೋದು, ಎಲ್ಲ ECO ಸಾಹೇಬರಾಗಿರ್ಬೋದು, ಮತ್ತು ನಮ್ಮ ಮಧುಗಿರಿ ಜಿಲ್ಲೆಯ DDPI ಸಾಹೇಬರಾಗಿರ್ತಕ್ಕಂಥ ಮಧುರೆಡ್ಡಿ ಸರ್ ಆಗಿರ್ಬೋದು, ಮತ್ತು ನಮ್ಮ ಎಲ್ಲ ವಿಷಯ ಪರೀಕ್ಷಕರಾಗಿರ್ಬೋದು, EO ಸಾಹೇಬರಾಗಿರ್ಬೋದು, ಎಲ್ಲರ ಮಾರ್ಗದರ್ಶನದಿಂದ, ತರಬೇತಿಗಳಿಂದ ನನ್ನ ಮಕ್ಕಳು ಒಳ್ಳೆಯ ರಿಸಲ್ಟ್ ತಗೊಳ್ಳೋಕ್ಕೆ ತುಂಬ ಶ್ರಮಪಟ್ಟು. ಇನ್ನು ಮುಖ್ಯ ಶಿಕ್ಷಕ ನರಸಿಂಹಪ್ಪ ಅವರು ಮಾತನಾಡಿ, ಪ್ರತಿ ವರ್ಷವೂ ಈ ಸಾಧನೆ ಮುಂದುವರಿಯುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಸಂತಸ ವ್ಯಕ್ತಪಡಿಸಿದರು. ವಿದ್ಯಾಭ್ಯಾಸ ಪ್ರಗತಿಗೆ ದುಡಿತಿರ್ತಕ್ಕಂಥದ್ದು ಬಹುತೇಕ ಮಕ್ಕಳು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥದ್ದು, ರೈತಾಪಿ ವರ್ಗ ಮತ್ತು ಕಾರ್ಮಿಕ ವರ್ಗದಿಂದ ಬರ್ತಕ್ಕಂಥ ಮಕ್ಕಳು. ಈ ಮಕ್ಕಳಿಗೆ ಶಿಸ್ತು, ಸಂಸ್ಕಾರ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಬೋಧಿಸಿ ಮಕ್ಕಳನ್ನ ಸರ್ವಾಂಗೀಣ ಬೆಳವಣಿಗೆಗೆ ದುಡಿತಿರ್ತಕ್ಕಂಥದ್ದು. ಪ್ರತಿ ವರ್ಷ ಕೂಡ ನಮ್ಮ ಶಾಲೆ 100ಕ್ಕೆ 100ರಷ್ಟು ಫಲಿತಾಂಶ SSLCಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ದಾಖಲಿಸುತ್ತಾ ಬಂದಿರತಕ್ಕಂಥದ್ದು. ಈವರೆಗೆ ಸತತವಾಗಿ 14 ವರ್ಷ ಫಲಿತಾಂಶದಲ್ಲಿ 100ರಷ್ಟು ಫಲಿತಾಂಶ ದಾಖಲಿಸುತ್ತಾ ಬಂದಿದ್ದು, ಪ್ರತಿ ವರ್ಷ ಕೂಡ ಒಂದಿಲ್ಲ ಒಂದು ತಾಲೂಕು ಅಥವಾ ಜಿಲ್ಲಾ ಮಟ್ಟದಲ್ಲಿ ಯಾವುದಾದ್ರೂ ಒಂದು ಪ್ರಥಮ ದ್ವಿತೀಯ ಇಲ್ಲವೇ ತೃತೀಯ ಸ್ಥಾನವನ್ನು ಪಡೆದು ಪಡಿತಕ್ಕಂಥದ್ದು ನಮ್ಮ ಒಂದು ಶಾಲೆಯ ಹೆಗ್ಗಳಿಕೆ ಅಂತ ಹೇಳಿ. ಒಟ್ಟಾರೆ ಸಹನ ಶಾಲೆಯ ನಿರಂತರ ಈ ಸಾಧನೆ ಪಾವಗಡ ತಾಲೂಕಿನ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ದಿಕ್ಕನ್ನ ತೋರಿಸ್ತಿದೆ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.